Hello, my dear friends. Welcome back to SP Madhu Study at our YouTube channel. In this class, we are discussing about one of the most important portion of A Sunny Morning, written by Sarpan and Joaquin. ಸರ್ಪಾಯನ್ ಮತ್ತು ಜಾಕಿನ್ ಅವರು ಬರೆದಿರುವ ಈ ಪಾಠದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದರೆ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ಗಳಿಗೆ ಹೆಚ್ಚು ಇದನ್ನು ಕೇಳುತ್ತಾರೆ ಸ್ನೇಹಿತರೆ. ನಿಮಗೆ ಅದು ಯಾವುದಪ್ಪ ಅಂದರೆ ಡೊನಾಲೋರಾ ಮತ್ತು ಡಾನ್ ಗೊಂಜಾಲೋ ಅವರಿಬ್ಬರು ತಮ್ಮ ಕಥೆಯನ್ನು ಹೇಗೆ ಸುಳ್ಳಾಗಿ ನಿರೂಪಿಸಿದರು, ತಮ್ಮ ಸ್ವಂತ ಕಥೆಯನ್ನೇ ಬೇರೆ ವ್ಯಕ್ತಿಗಳಿಗೆ ಹೋಲಿಸಿ ಹೇಗೆ ವಿವರಿಸಿದರು ಎಂದು 4-5 ರೀತಿಯಾದ ಪ್ರಶ್ನೆಗಳನ್ನು ಕೇಳುತ್ತಾರೆ. ನೀವು ಅದಕ್ಕೆ ಒಂದೇ ಉತ್ತರವನ್ನು ಬರೆಯಬಹುದಾಗಿರುತ್ತದೆ. ಇಬ್ಬರು ಸಹ ತಮ್ಮನ್ನು ಬೇರೆ ವ್ಯಕ್ತಿಗಳಿಗೆ ಹೇಗೆ ಹೋಲಿಸಿಕೊಂಡರು ಎಂಬುದನ್ನು ನೀವು ಕತೆ ಬರೆಯಬೇಕಾಗುತ್ತದೆ ಈ ಪ್ರಶ್ನೆಗಳಿಗೆ. ಇನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಹೆಚ್ಚಿನಾಗಿ ಕಾಡುವ ಸಮಸ್ಯೆ ಏನಂದರೆ ಇಂಗ್ಲಿಷನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಷಯಗಳಲ್ಲಿ 90, 95, 98 ತೆಗೆದುಕೊಳ್ಳುತ್ತಾರೆ. ಆದರೆ ಇಂಗ್ಲಿಷ್ನಲ್ಲಿ ಮಾತ್ರ ಕೇವಲ 40, 35 ಅನ್ನು ತೆಗೆದುಕೊಳ್ಳುತ್ತಾರೆ. ಬೇರೆ ವಿಷಯಗಳಲ್ಲಿ ತೆಗೆದುಕೊಂಡಂತೆ ಈ ವಿಷಯದಲ್ಲಿ ತೆಗೆದುಕೊಳ್ಳಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಬೇರೆ ವಿಷಯಗಳಲ್ಲಿ ಒಂದೇ ಪಾಠದಲ್ಲಿ 4-5 ಪ್ರಶ್ನೆಗಳನ್ನು ಮಾಡೋದು ಅವರಿಗೆ ಸಾಧ್ಯವಿರುತ್ತದೆ. ಆದರೆ ಇಂಗ್ಲಿಷ್ನಲ್ಲಿ ಒಂದೇ ಪಾಠದಲ್ಲಿ 4-5 ಪ್ರಶ್ನೆಗಳಿಗೆ ಆನ್ಸರ್ ಮಾಡಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಅವರು ಒಂದೇ ಆನ್ಸರ್ ಎಂದು ಸಮರಿ ಮಾಡಿಬಿಡುತ್ತಾರೆ. ಆದರೆ ಅವರು ಪರೀಕ್ಷೆಯಲ್ಲಿ ಸಮರಿಯನ್ನು ಬರೆದಾಗ ಅವರಿಗೆ ಹೆಚ್ಚಿನ ಅಂಕಗಳು ಸಿಗುವುದಿಲ್ಲ. ನೀವು ಸಮರಿಯನ್ನು ಬರೆದಾಗಲೂ ಕೂಡ ನಡೆಯುತ್ತಿತ್ತು ಸ್ನೇಹಿತರೆ, ಅದು ಯಾವಾಗ 6 ಮತ್ತು 4 ಅಂಕಗಳಿದ್ದಾಗ ಮಾತ್ರ. ಆದರೆ ಅದನ್ನು ಈಗ ತೆಗೆದು ಕೇವಲ 3 ಮತ್ತು 4 ಅಂಕಗಳಿಗೆ ಕೊಟ್ಟಿದ್ದಾರೆ. 6 ಅಂಕ ಇದ್ದಾಗ ನೀವು ಸಮರಿ ಬರೆದರೆ ಅದಕ್ಕೆ 4 ಅಥವಾ 3 ಸಿಗುತ್ತಿತ್ತು, 4ಕ್ಕೆ 2 ಅಥವಾ 3 ಸಿಗುತ್ತಿತ್ತು. ಆದರೆ ಅದು ಕ್ಯಾನ್ಸಲ್ ಆಗಿದೆ. ಈಗ ನಿಮಗೆ ಒಂದೇ ಪಾಠದಲ್ಲಿ ಒಂದೇ ಆನ್ಸರ್ ಅನ್ನು ಮಾಡಬೇಕು ಮತ್ತು ಅದಕ್ಕೆ ಪೂರ್ಣ ಅಂಕಗಳು ಸಿಗಬೇಕು. ಈ ಸಮಸ್ಯೆಯನ್ನು ನೀವು ಎದುರಿಸುತ್ತಿದ್ದೀರಾ. ಅದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಏನಂದ್ರೆ, ಆ ಸೊಲ್ಯೂಷನ್ ಕೂಡ ನಿಮಗೆ ಗೊತ್ತಿದೆ ಸ್ನೇಹಿತರೆ. ಹೇಗಂತೀರಾ, ನೀವು ಬೇರೆ ವಿಷಯಗಳಲ್ಲಿ ಹೇಗೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳನ್ನು ಮಾಡುತ್ತೀರೋ ಇಂಗ್ಲಿಷ್ನಲ್ಲೂ ಸಹ ಹಾಗೆ ಮಾಡಬೇಕಾಗುತ್ತದೆ. ಆದರೆ 2-3 ಇಂಪಾರ್ಟೆಂಟ್ ಕ್ವಶನ್ ಬಂದಾಗ ಒಂದೇ ಆನ್ಸರ್ ಹೇಗೆ ಮಾಡು ಎಂದು ಕೇಳುತ್ತೀರಾ. ಅದು ನಮ್ಮ ವಿಡಿಯೋಗಳಲ್ಲಿ ಮಾಡಲಾಗಿದೆ. 5-6 ಇಂಪಾರ್ಟೆಂಟ್ ಕ್ವಶನ್ ಬಂದಾಗ ಮಾತ್ರ ನಾನು ನಮ್ಮ ವಿಡಿಯೋದಲ್ಲಿ 2 ಆನ್ಸರ್ಗಳನ್ನು ಕೊಟ್ಟಿರುತ್ತೇನೆ. ಆ ಪಾಠದಲ್ಲಿ 3-4 ರೀತಿಯ ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಆಗಿ ಕೇಳುತ್ತಿದ್ದರೆ ನಾನು ಒಂದೇ ಆನ್ಸರ್ ಮಾಡಿ ನಿಮಗೆ ಅದು ಕೂಡ ಕೆಲವೇ ಶಬ್ದಗಳಲ್ಲಿ ನೀಡಿರುತ್ತೇನೆ, ಅಂಕ ಹೋಗದ ಹಾಗೆ. ಈ ವಿಡಿಯೋದಲ್ಲಿ ಸಹ ಸನ್ನಿ ಮಾರ್ನಿಂಗ್ ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಅದನ್ನು ನೋಡೋಣ ಬನ್ನಿ. ಪರೀಕ್ಷೆಯಲ್ಲಿ ಇದನ್ನೇ ಹೆಚ್ಚಾಗಿ ಕೇಳಿರೋದು. ಮೊದಲನೇದಾಗಿ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳುತ್ತಾರೆ ಎಂದು ನೋಡೋಣ ಬನ್ನಿ. ಹೌ ಡಸ್ ಡೊನಾಲೋರಾ ಡಿಸ್ಕ್ರೈಬ್ ಹರ್ ಫ್ರೆಂಡ್ ಡೆತ್? ಡೊನಾಲೋರಾ ತನ್ನ ಗೆಳತಿಯ ಮರಣವನ್ನು ಹೇಗೆ ವಿವರಿಸಿದಳು? ವಾಟ್ ವಾಸ್ ದ ಸ್ಟೋರಿ ಲೋರಾ ಆ್ಯಂಡ್ ಗೊಂಜಾಲೋ ಬೋತ್ ಡಿಸ್ಕ್ರೈಬ್? ಯಾವ ಕಥೆಯನ್ನು ಗೊಂಜಾಲೋ ಮತ್ತು ಲೋರಾ ಇಬ್ಬರೂ ಕೂಡ ಡಿಸ್ಕಷನ್ ಮಾಡಿದರು. ಡಿಸ್ಕ್ರೈಬ್ ಹೌ ಡಾನ್ ಗೊಂಜಾಲೋ ಡಿಸ್ಕ್ರೈಬ್ ಅಬೌಟ್ ಹಿಸ್ ಕಸಿನ್ ಡೆತ್? ಡಾನ್ ಗೊಂಜಾಲೋ ತನ್ನ ಕಸಿನ್ನ ಮರಣವನ್ನು ಹೇಗೆ ಡೊನಾಲೋರಾಗೆ ವಿವರಿಸಿದನು? ಪ್ರಶ್ನೆಗಳನ್ನು ಇದೇ ರೀತಿಯಾಗಿ ಡಿಕ್ ಕೇಳುವುದಿಲ್ಲ ಸ್ನೇಹಿತರೆ. ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಿಮಗೆ ಎಕ್ಸಾಂಪಲ್ ಆಗಿ ನಾನು ನೀಡಿದೆನು. ಇಲ್ಲಿಯವರೆಗೆ ಈ ರೀತಿಯಾದ ಪ್ರಶ್ನೆಗಳನ್ನೇ ನಿಮ್ಮ ಪರೀಕ್ಷೆಯಲ್ಲಿ ಹೆಚ್ಚಾಗಿ ಕೇಳಿರುವುದರಿಂದ ನಾನು ನಿಮಗೆ ಈ ರೀತಿಯ ಪ್ರಶ್ನೆಗಳನ್ನು ನೀಡಿದ್ದೇನೆ. ಇವು ಇಲ್ಲಿಯವರೆಗೆ ಎಕ್ಸಾಮ್ನಲ್ಲಿ ಕೇಳಿರುವ ಕೆಲವು ಪ್ರಶ್ನೆಗಳಾಗಿರುತ್ತವೆ. ನಿಮ್ಮ ಎಕ್ಸಾಮ್ನಲ್ಲೂ ಕೂಡ ಇದೇ ರೀತಿಯಾದ ಪ್ರಶ್ನೆಗಳನ್ನು, ಅಂದರೆ ಡೊನಾಲೋರಾ ಹೇಗೆ ತನ್ನ ಕಥೆಯನ್ನು ಸುಳ್ಳಾಗಿ ತಿಳಿಸಿದಳು, ಡಾನ್ ಗೊಂಜಾಲೋ ತನ್ನ ಕಥೆಯನ್ನು ಹೇಗೆ ಸುಳ್ಳಾಗಿ ತಿಳಿಸಿದನು, ಮತ್ತು ಇಬ್ಬರು ಯಾವ ಕಥೆಯನ್ನು ಒಬ್ಬರಿಗೊಬ್ಬರು ಪರಸ್ಪರ ಚರ್ಚಿಸಿಕೊಂಡರು ಎಂದು ಈ ರೀತಿಯಾದ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳುತ್ತಾರೆ. ನೀವು ಈ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದರೂ ಮುಂದೆ ನೀಡುವ ಆನ್ಸರನ್ನು ನೀವು ಬರೆಯಬಹುದು. ನಾನು ಆನ್ಸರನ್ನು ಸಹ ಇದೇ ರೀತಿಯಾಗಿ ಪಾಯಿಂಟ್ ವೈಸ್ ರೀತಿಯಲ್ಲಿ ನೀಡುತ್ತಿದ್ದೆ, ಆದರೆ ಅವು ಪಾಯಿಂಟ್ಗಳು ಬಹಳವಾಗುತ್ತವೆ ಎಂದು ನಾನು ಪ್ಯಾರಾಗ್ರಾಫ್ ಆಗಿ ನಿಮಗೆ ನೀಡಿದ್ದೇನೆ. ನೀವು ಅದನ್ನು 3-4 ಪ್ಯಾರಾ ಆಗಿ ನೀವು ಬರೆದರೆ ಅಂಕಗಳು ಪೂರ್ಣವಾಗಿ ಸಿಗುತ್ತವೆ. ಯಾವುದೇ ಅಂಕಗಳು ನಿಮಗೆ ಕಡಿತವಾಗುವುದಿಲ್ಲ. ಪಾಯಿಂಟ್ಗಳು ತುಂಬ ಅಂದರೆ ಬಹಳ ಏನಿಲ್ಲ ಸ್ನೇಹಿತರೆ, ಕೇವಲ 10, 11, 12 ಮಾತ್ರ ಇವೆ. ಬನ್ನಿ ಹಾಗಾದರೆ ಆ ಆನ್ಸರನ್ನು ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಡೊನಾಲೋರಾ and Don Gonzalo talk about their youth with false stories. Laura says she was her friend Laura Lorente and Gonzalo says he was like his cousin. ಡೊನಾಲೋರಾ ಮತ್ತು ಡಾನ್ ಗೊಂಜಾಲೋ ಅವರು ತಮ್ಮ ಯೌವನದ ಬಗ್ಗೆ ಮಾತನಾಡುತ್ತಾರೆ. ಅದು ಹೇಗೆ ಸುಳ್ಳಾಗಿ ಮಾತನಾಡುತ್ತಾರೆ. ಲೋರಾ ತನ್ನನ್ನು ತಾನು ಅವಳ ಗೆಳತಿ ಲೋರಾ ಲೊರೆಂಟಿಗೆ ಕಂಪ್ಯಾರಿಸನ್ ಮಾಡಿಕೊಂಡರೆ, ಗೊಂಜಾಲೋ ಸಹ ತನ್ನನ್ನು ತಾನು ತನ್ನ ಕಸಿನ್ ಎಂದು ಅವಳ ಮುಂದೆ ಕಂಪ್ಯಾರಿಸನ್ ಮಾಡಿ ಹೇಳುತ್ತಾನೆ. ಆ ಸ್ಟೋರಿ ಯಾವುದು ಎಂದು ತಿಳಿಯೋಣ ಬನ್ನಿ. ಡೊನಾಲೋರಾ and Don Gonzalo loved each other and wanted to marry, but her parents wanted her to marry a merchant.
ಡೋನಾ ಲೋರಾ ಮತ್ತು ಡಾನ್ ಗೊಂಜಾಲೊ ಇಬ್ಬರು ಪ್ರೀತಿಸುತ್ತಿದ್ದರು ಮತ್ತು ಮದುವೆ ಆಗಲು ಸಹ ಬಯಸಿದ್ದರು. ಆದರೆ ಡೋನಾ ಲೋರಾರ ತಂದೆ ತಾಯಿಯಂದಿರು ಅವಳನ್ನು ಒಂದು ಮರ್ಚೆಂಟ್ಗೆ ಮದುವೆ ಮಾಡಿಸಬೇಕೆಂದು ಅವರು ಬಯಸುತ್ತಿದ್ದರು. One night Gonzalo waited to hear sing, but the merchant came suddenly and insulted him. There was a carol and duel. ಒಂದು ರಾತ್ರಿ ಗೊಂಜಾಲೊ ಅವಳ ಹಾಡಿಗೆ ಕಾಯುತ್ತಿರುತ್ತಾನೆ. ಮರ್ಚೆಂಟ್ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ಲಿ ಆಗಿ ಬಂದು ಅವನನ್ನು ಇನ್ಸಲ್ಟ್ ನೀಡುತ್ತಾನೆ. ಆದ್ದರಿಂದ ಅವರಿಬ್ಬರ ನಡುವೆ ಒಂದು ಜಗಳ ಅಥವಾ ದ್ವಂದ್ವ ಯುದ್ಧ ಆರಂಭವಾಗುತ್ತದೆ. After that, he left his hometown and went to Seville, then moved to Madrid. He wrote many letters to Laura, but she never replied. ಆ ಘಟನೆ ನಡೆದ ನಂತರ ಅವನು ಹೋಮ್ಟೌನ್ನಿಂದ ಸೆವಿಲಿಗೆ ಹೋಗುತ್ತಾನೆ, ನಂತರ ಮ್ಯಾಡ್ರಿಡ್ ಕಡೆಗೆ ತೆರಳುತ್ತಾನೆ. ಹಿ ರೋಟ್ ಮೆನಿ ಲೆಟರ್ಸ್ ಅಂದರೆ ಅವನು ಹಲವಾರು ಲೆಟರ್ಗಳನ್ನು ಡೋನಾ ಲೋರಾಗೆ ಬರೆಯುತ್ತಾನೆ, ಆದರೆ ಅವಳಿಂದ ಯಾವುದೇ ಪ್ರತಿಕ್ರಿಯೆಯನ್ನು ಅವನು ಪುನಃ ಪಡೆಯುವುದಿಲ್ಲ. He thought he lost love forever, but her parents never informed her about the letters. ಆದ್ದರಿಂದ ಅವನು ತನ್ನ ಪ್ರೀತಿಯನ್ನು ಕಳೆದುಕೊಂಡೆ ಎಂದು ಭಾವಿಸುತ್ತಾನೆ. ಆದರೆ ಅವಳ ತಂದೆ ತಾಯಿಯರು ಅವರಿಗೆ ಅವನು ಬರೆದಿರುವ ಲೆಟರ್ ಬಗ್ಗೆ ಎಂದಿಗೂ ಮಾಹಿತಿಯನ್ನು ನೀಡಿರುವುದೇ ಇಲ್ಲ, ಇನ್ಫಾರ್ಮ್ ಮಾಡಿರುವುದೇ ಇಲ್ಲ. Then went to Africa and met glorious death grasping the flag Spain. ಅವನು ಆಫ್ರಿಕಾದಲ್ಲಿ ಸ್ಪೇನ್ ಧ್ವಜವನ್ನು ಹಿಡಿದು ವೈಭವಯುತವಾದ ಮರಣವನ್ನು ಕಾಣುತ್ತಾನೆ. ಹೇಗೆ ಈ ರೀತಿ ಡಾನ್ ಗೊಂಜಾಲೊ ತನ್ನ ಕಥೆಯನ್ನು ಸುಳ್ಳಾಗಿ ಹೇಳುತ್ತಾನೋ ಅದೇ ರೀತಿ ಡೋನಾ ಲೋರಾ ಸಹ ತನ್ನ ಕಥೆಯನ್ನು ಸುಳ್ಳಾಗಿ ಹೇಳುತ್ತಾಳೆ. Later, Laura told that her friend went to the duel spot, wrote her lover's name in the sand, sat on the rock, and a wave carried her away. ಡೋನಾ ಲೋರಾ ಸಹ ಸುಳ್ಳಾಗಿಯೇ ಹೇಳುತ್ತಾಳೆ. ಅವಳ ಗೆಳತಿಯು ದ್ವಂದ್ವ ಯುದ್ಧ ನಡೆಯುತ್ತಿರುತ್ತದೆಯಲ್ಲ, ಆ ದ್ವಂದ್ವ ಯುದ್ಧ ನಡೆದ ಸ್ಥಳಕ್ಕೆ ಹೋಗುತ್ತಾಳೆ. ಅಲ್ಲಿ ಮರಳಿನ ಮೇಲೆ ತನ್ನ ಪ್ರಿಯಕನ ಹೆಸರನ್ನು ಬರೆದು ಅಲ್ಲಿ ಒಂದು ಕಲ್ಲು ಬಂಡೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ. ನಂತರ ಅಲೆಗಳು ಬಂದು ಅವಳನ್ನು ತೆಗೆದುಕೊಂಡು ಹೋಗುತ್ತವೆ. ಈ ರೀತಿಯಾಗಿ ಅವಳು ಸಹ ಸುಳ್ಳಾಗಿ ಹೇಳುತ್ತಾಳೆ. ಇದರರ್ಥ ನಾವು ಏನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಆ ದ್ವಂದ್ವ ಯುದ್ಧ ನಡೆದಿರುವ ಸ್ಥಳ ಸಮುದ್ರದ ದಂಡೆಯ ಮೇಲೆ ಇರುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕು. Their love ended in sorrow unfulfilled. ಈ ರೀತಿಯಾಗಿ ಅವರ ಕಥೆಯು ದುಃಖದಿಂದ ಕೊನೆಗೊಳ್ಳುತ್ತದೆ, ಪೂರ್ತಿ ಆಗುವುದೇ ಇಲ್ಲ. ಈ ರೀತಿ ನೀವು ಪಾಠಗಳು ದೊಡ್ಡದಾಗಿದ್ದರೆ ಅದರ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮಾಡಬೇಕಾಗುತ್ತದೆ. ಇದೇ ರೀತಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಇದೆ, ಹೋಗಿ ನೋಡಿ.